ವರ್ಷಕ್ಕೊಮ್ಮೆ ದರ್ಶನ ನೀಡುವಂತಹ ಹಾಸನಾಂಬೆ ದರ್ಶನೋತ್ಸವಕ್ಕೆ ಇಂದು ವಿದ್ಯುಕ್ತವಾಗಿ ತೆರೆ ಬಿದ್ದಿದೆ. ಈ ಬಾರಿ 13 ದಿನಗಳ ಕಾಲ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ನಿನ್ನೆ ಸಾರ್ವಜನಿಕ ದರ್ಶನ ಅಂತಿಮವಾಗಿದೆ. ಇಂದು ಬೆಳಗಿನ ಜಾವದಿಂದಲೇ ಪೂಜೆ ನಡೀತಾ ಇದೆ. ಮಧ್ಯಾಹ್ನ 12 ಗಂಟೆಗೆ ಗರ್ಭಗುಡಿ ಬಾಗಿಲು ಮುಚ್ಚಲಿದೆ. ಇನ್ನು ಈ ಬಾರಿ ಬರೋಬ್ಬರಿ 25 ಲಕ್ಷ ಭಕ್ತರು ಹಾಸನಾಂಬೆಯ ಕಣ್ತುಂಬಿಕೊಂಡಿದ್ದಾರೆ. ಕಳೆದ ಬಾರಿ ಹುಂಡಿ ಹಣ ಸೇರಿದಂತೆ 12.5 ಕೋಟಿ ಹಣ ಸಂಗ್ರಹವಾಗಿದ್ದು, ಈ ಬಾರಿ ಹುಂಡಿ ಹಣ ಹೊರತುಪಡಿಸಿನೇ 22 ಕೋಟಿ ಆದಾಯ ಸಂಗ್ರಹವಾಗಿದೆಯಂತೆ. ಪುರಾತನ ಕಾಲದಿಂದಲೇ ಏನು ಬಂದಿದೆ ಅದರಂತೆ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಯಾವುದು ಏನು ಎತ್ತ ಅಂತ ಹೇಳಕ್ಕೆ ಬರಲ್ಲ. ಬೇರೆ ದೇವರುಗಳ ಪೂಜೆ ಇದ್ದಾಗಲ್ಲ. ಇದು ಅತ್ಯಂತ ಶ್ರೇಷ್ಠವಾದದ್ದು, ತುಂಬ ಮಡಿನಲ್ಲಿ ಬರ್ತಕ್ಕಂಥದ್ದು. ನಾವು ಪೂರ್ತಿ ಒದ್ದೆ ಮಡಿಯಲ್ಲಿ ಇರ್ತೀವಿ. ಇಲ್ಲಿ ಕಾರ್ಯಕಲಾಪಗಳ ಬೇರೆ ಇರುತ್ತೆ, ಅದನ್ನೆಲ್ಲ ನಾವು ಹೇಳಬಾರ್ದು. ಇದನ್ನು ಹೊರಗಡೆ ಎಲ್ಲ ಬೇರೆ ವಿಷಯಗಳನ್ನೆಲ್ಲ ಹೊರಗಡೆ ಮಾತಾಡೋಕ್ಕೆ ಹೋಗಬಾರ್ದು. ಆದರೆ ನಾವು ರಾತ್ರಿ ಎಲ್ಲ ಪೂಜೆ ಎಲ್ಲ ಆಗುತ್ತೆ. ಪ್ರಭುತ್ವದಲ್ಲಿ ಎಲ್ಲದೂ ಕೂಡ ಜನಕ್ಕೆ ಸೇರಿದ್ದು. ಇಲ್ಲಿ ನೋಡಿದರೆ ಬರೀ VIP ಇದು. ಇನ್ನೊಂದು ಕಡೆ ಧಾರ್ಮಿಕವಾಗಿ ನೀವು ನೋಡಿದ್ರೂ ದೇವಿ ಎಲ್ಲರಿಗೂ ಸೇರಿದವಳು. ಆದರೆ ಇಲ್ಲಿ ಎಲ್ಲ ಒಂದು ಕಡೆ ದೇವಿನ ಬರೀ VIPಗೆ ಬೀಗ ಹಾಕ್ಕೊಂಡಿದ್ರು. ಸೊ ಅದನ್ನು ನಾವು ವಿಮುಕ್ತಿ ಮಾಡಿ ಇವತ್ತು ದೇವಿಯನ್ನು ಸಾರ್ವಜನಿಕರಿಗೆ ಮುಕ್ತವಾಗಿ ಸಿಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಎಲ್ಲ ಜನಪ್ರತಿನಿಧಿಗಳು ತೀರ್ಮಾನ ಮಾಡಿ ಈ ಸಂಕಲ್ಪವನ್ನು ನಾವು ಆಫೀಸರ್ಸ್ಗೆ ಹೇಳಿದ್ವಿ. ನೋಡಿ, ಇದು ನಮ್ಮೆಲ್ಲರದು ಒಟ್ಟಿಗೆ ತೀರ್ಮಾನ. ಈ ಬಾರಿ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು. ನಿಜವಾದ VIPಗೆ ಕರ್ಕೊಂಡ್ಬಂದು ಮಾಡಿಸಿ, ಆದರೆ ಅದರ ಹೆಸರಿನಲ್ಲಿ ದುರುಪಯೋಗ ಮಾಡೋದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿದ ಮೇಲೆ ಅದಕ್ಕೆ ತಕ್ಕಂಗೆ ಆಫೀಸರ್ಸು ಕೂಡ ಪ್ಲ್ಯಾನನ್ನು ಮಾಡಿ, ಹೋದ ವರ್ಷ ಏನು ಬರೀ VIP ಡ್ಯೂಟಿ ಮಾಡೋರು, ಈ ವರ್ಷ ಕಾಮನ್ ಜನಗಳದ್ದು ಡ್ಯೂಟಿ ಮಾಡಿದ್ದೇವೆ ನಾವು. ಅದರಿಂದ ಮೇಜರ್ ಬದಲಾವಣೆ ಆಗಿದ್ದು ಅದೇನೆ. ಅದು ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಭಾಳ ಚರ್ಚೆಗಳು ನಡೆದು, ಆದರೆ ಏನೋ ಹಾಸನಾಂಬೆ ಒಂದು ಮಹಿಮೆ ಈ ಬಾರಿ ಅದು ಜನಕ್ಕೆ ಪ್ರಯಾರಿಟಿ ಕೊಡಲಿಕ್ಕೆ ಸಾಧ್ಯ ಆಗಿದೆ. ಹಂಗಾಗಿ 26 ಲಕ್ಷ ಜನ ಬಂದರೂ ಕೂಡ ನೆಮ್ಮದಿಯಾಗಿ ದರ್ಶನ ಮಾಡಿಕೊಂಡು ಹೋಗಿದ್ದಾರೆ. ರಾಜ್ಯದ ಹೊರ ರಾಜ್ಯದ ಮೂಲೆಯಿಂದ ಬಂದು. ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಭಾರೀ ಮಳೆ ಆಗ್ತಾ ಇದೆ. ಸರಿಯಾಗಿ ದೀಪಾವಳಿ ಹಬ್ಬ ಮಾಡೋಕ್ಕೂ ಬಿಟ್ಟಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗಿದ್ದು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಚಿಂತಾಮಣಿ, ಶಿಡ್ಲಘಟ್ಟ, ಬಾಗೇಪಲ್ಲಿ ಸೇರಿದಂತೆ ಹಲವೆಡೆ ತುಂತುರು ಮಳೆ ಆಗ್ತಾ ಇದೆ. ರಾತ್ರಿ ಇಡೀ ಸುರಿದ ಮಳೆಗೆ ಟೊಮ್ಯಾಟೊ ಬೆಳೆ ಕೊಳೆಯೋದಕ್ಕೆ ಶುರುವಾಗಿದ್ದು, ಹಬ್ಬದಲ್ಲೂ ರೈತರಿಗೆ ನೆಮ್ಮದಿ ಇಲ್ಲದಂತಾಗಿದೆ. ಬೆಳೆದ ಫಸಲು ಕೈ ಸೇರುತ್ತೆ ಅಂತ ಕಾಯ್ತಾ ಇದ್ದವರಿಗೆ ಮಳೆರಾಯ ತಣ್ಣೀರೆರ್ಚಿದಾನೆ. ತುಮಕೂರಿನಲ್ಲೂ ಮಹಾಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ಜಿಲ್ಲೆಯ ಜನ ತತ್ತರಿಸಿ ಹೋಗಿದ್ದಾರೆ. ಧಾರಾಕಾರವಾಗಿ ಸುರಿದಂತ ಮಳೆಗೆ ರಸ್ತೆ ಯಾವುದು, ಕೆರೆ ಯಾವುದು ಗೊತ್ತಾಗದೆ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡ್ಕೊಂಡು ಸಂಚಾರವನ್ನು ಮಾಡ್ತಿದ್ದಾರೆ. ರಸ್ತೆಗಳು ಜಲಾವೃತಗೊಂಡಿದ್ದು ಎಲ್ಲೆಂದರಲ್ಲಿ ಮಂಡಿ ಎತ್ತರಕ್ಕೆ ನೀರು ನಿಂತಿದೆ. ಇನ್ನು ತೋಟಸಾಗರದ ತೊರೆ ತುಂಬಿ ಹರಿತಾ ಇದ್ದು, ತೊರೆ ದಾಟುವ ವೇಳೆ ಕಾರೊಂದು ಕೊಚ್ಚಿಕೊಂಡು ಹೋಗಿದೆ. ಸಮಯ ಪ್ರಜ್ಞೆಯಿಂದ ಚಾಲಕ ಮಂಜುನಾಥ್ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಇನ್ನು 2 ಗಂಟೆಗಳ ಸತತ ಪ್ರಯತ್ನದಿಂದ ಸ್ಥಳೀಯರು ಕಾರನ್ನು ಮೇಲೆತ್ತಿದ್ದಾರೆ. ಚಿಕ್ಕಮಗಳೂರಲ್ಲೂ ಅಬ್ಬರಿಸ್ತಿರೋ ಮಳೆರಾಯ ಸಾವು ನೋವನ್ನ ಹೊತ್ತು ತರ್ತಿದ್ದಾನೆ. ಎಮ್ಮೆ ಮೇಯಿಸೋಕೆ ಹೋದ ದೇವಗೊಂಡನಹಳ್ಳಿಯ ರೈತ ಲಕ್ಷ್ಮಣ್ ಹಳ್ಳ ದಾಟೋಕ್ ಹೋಗಿ ಸಾವನ್ನಪ್ಪಿದ್ದಾರೆ. ದುರಂತದಲ್ಲಿ ಹಿರಿಯ ಜೀವ ಹಳ್ಳಕ್ಕೆ ಬಿದ್ದಿರೋದು ಗೊತ್ತಿರದೆ ಕುಟುಂಬಸ್ಥರು ಇಡೀ ಊರು ಹುಡುಕಾಡಿದ್ದಾರೆ. ಕೊನೆಗೆ ಹೆಣ ಮೇಲೆಳ್ತಿದ್ದಂತೆ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಶವವನ್ನ ಹೊರ ತೆಗೆದಿದ್ದಾರೆ. ಚಿತ್ರದುರ್ಗದಲ್ಲೂ ವರ್ಣದೇವನ ರೌದ್ರಾವತಾರ ಜೋರಾಗಿದೆ. ಚಳ್ಳಕೆರೆ, ಹಿರಿಯೂರು, ಮೊಳಕಾಲ್ಮೂರು ಸೇರಿದಂತೆ ಹಲವೆಡೆ ತುಂತುರು ಮಳೆ ಆಗ್ತಾ ಇತ್ತು. ಮೋಡ ಕವಿದ ವಾತಾವರಣವಿದೆ. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ಹಿರಿಯೂರು ತಾಲೂಕಿನ ವಾಣಿ ವಿಲಾಸ ಸಾಗರ ತುಂಬಿದ್ದು ತುಳುಕ್ತಾ ಇದೆ. ಇನ್ನು ಈ ವರ್ಷವೇ 2ನೇ ಬಾರಿ ಡ್ಯಾಂ ಭರ್ತಿಯಾಗಿದೆ. ವೇದಾವತಿ ನದಿಯ ಹರಿವು ಹೆಚ್ಚಾಗ್ತಾ ಇದ್ದು ಡ್ಯಾಂನಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಕೋಲಾರ ಜಿಲ್ಲೆಯಲ್ಲೂ ಕೂಡ ಅತಿವೃಷ್ಟಿಯಿಂದ ಅವಾಂತರ ಸೃಷ್ಟಿಯಾಗಿದೆ. ಶ್ರೀನಿವಾಸಪುರದ ತಗ್ಗು ಪ್ರದೇಶಗಳಲ್ಲಿರೋ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ರಾತ್ರಿ ಇಡೀ ನೀರನ್ನ ಹೊರಕ್ಕೆ ಹಾಕಲಾಗಿದೆ. ಹಬ್ಬದ ಹೊತ್ತಲೂ ಜನ ಪರದಾಡ್ತಿದ್ದಾರೆ. ಸ್ಥಳೀಯ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಜನರು ಹಿಡಿ ಶಾಪ ಹಾಕಿದ್ದಾರೆ. ಅವ್ಯವಸ್ಥೆ ದೂರ ಮಾಡುವಂತೆ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ. ನರಸಾಪುರ ಗ್ರಾಮದಲ್ಲೂ ಕೂಡ ಎಡೆಬಿಡದೆ ಹೊಡೆದ ಮಳೆ ರೈತರ ಬದುಕನ್ನ ನುಚ್ಚು ನೂರು ಮಾಡಿದೆ. ಬದನೆಕಾಯಿ ಬೆಳೆ ಮಣ್ಣು ಪಾಲಾಗಿದ್ದು ಲಕ್ಷ ಲಕ್ಷ ಖರ್ಚು ಮಾಡಿದವರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ.
1 ಎಕರೆ ಪ್ರದೇಶದಲ್ಲಿ ಬಿಳಿ ಬದನೆಕಾಯಿ ಬೆಳೆದಿದ್ದ ರೈತ ಮುರುಗೇಶ್ ಕಂಗಾಲಾಗಿದ್ದಾರೆ. ಇನ್ನು ಮುಳಬಾಗಿಲು ತಾಲೂಕಿನ ನಂಗಲ ಕೌಂಡಿನ್ಯ ಕೆರೆ ಭರ್ತಿಯಾಗಿ ಕೋಡಿ ಹರಿದಿದೆ. 500 ಎಕರೆಗೂ ಅಧಿಕ ವಿಸ್ತೀರ್ಣ ಇರುವ ಈ ಕೆರೆ 5 ವರ್ಷದ ನಂತರ ತುಂಬಿ ಹರಿದಿದ್ದು ಗ್ರಾಮದ ಜನ ಇವತ್ತು ಬಾಗಿನ ಅರ್ಪಿಸುತ್ತಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಾದಂಥ ಚನ್ನಪಟ್ಟಣ, ರಾಮನಗರದಲ್ಲಿಯೂ ಕೂಡ ಜೋರು ಮಳೆ ಆಗ್ತಾ ಇದ್ದು ವಾಹನ ಸವಾರರು ಪರದಾಟವನ್ನು ಮಾಡ್ತಿದ್ದಾರೆ. ಗ್ರಾಮಾಂತರ ಭಾಗದಲ್ಲಿ ಮಳೆ ಆರ್ಭಟ ಜೋರಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಂಡ್ಯದ ಕೆಆರ್ಪೇಟೆಯಲ್ಲಿಯೂ ಮಳೆರಾಯನ ಜೊತೆ ಗಾಳಿಯೂ ಅಬ್ಬರಿಸ್ತಾ ಇದ್ದು ಸಿಕ್ಕಿದ್ದೆಲ್ಲವೂ ಸರ್ವನಾಶ ಆಗಿದೆ. ಹೆಗಡಹಳ್ಳಿ ಗ್ರಾಮದಲ್ಲಿ ಭಾರೀ ಗಾಳಿ ಮಳೆಗೆ ಶಿವಕುಮಾರ್ ಕುಟುಂಬಕ್ಕೆ ಸೇರಿದ ಮನೆಯ ಮೇಲ್ಛಾವಣಿ ಪೀಸ್ ಆಗಿದೆ. ಸಿಮೆಂಟ್ ಸೀಟುಗಳು ಪುಡಿ ಆಗಿದ್ದು ಸುಮಾರು 1 ಲಕ್ಷ ರೂಪಾಯಿ ನಷ್ಟ ಆಗಿದೆ. ಇನ್ನು 1 ತಿಂಗಳಲ್ಲಿ ಗೃಹ ಪ್ರವೇಶ ಮಾಡೋದಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ದವರಿಗೆ ಬರಸಿಡಿಲು ಬಡಿದಂತಾಗಿದೆ. ಶೀಟ್ ಮನೆ ಕಟ್ಟಿದ್ದವರು 30-40 ಸೀಟನ್ನೇ ಎಲ್ಲ ಹೊಡೆದೋಗ್ಬಿಟ್ಟೈತೆ. ಗಾಳಿ ಸಹಿತ ಮಳೆಯಿಂದ ನಾವು 3-4 ವರ್ಷದಿಂದ ಸೈಡಲ್ಲಿದ್ದ ಈಗೊಂದು ವಾರದಲ್ಲಿ ಗೃಹ ಪ್ರವೇಶ ಮಾಡ್ಕೊಳ್ಳೋಣ ಅಂತ ಎಲ್ಲ ಇದು ಮಾಡಿದ್ದು. ಗಾಳಿ ಸಹಿತ ಮಳೆಯಿಂದ ಎಲ್ಲ ಸೀಟೆಲ್ಲ ಹಾನಿಯಾಗಿ ತುಂಬ ನಮಗೆ ನಷ್ಟ ಆಗಿದೆ. ಸಂಬಂಧಪಟ್ಟ ಯಾರೇ ಅಧಿಕಾರಿಗಳಿಂದ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯದಿಂದ ನಮ್ಗೊಂದು ಸ್ವಲ್ಪ ಸಹಾಯ ಹಸ್ತಾನೆ ಇರಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ ಸರ್. ನಾವು ಕರ್ನಾಟಕ ತಮಿಳುನಾಡು ಗಡಿಯಲ್ಲಿಯೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕೂಡ್ಲೂರು ಜೋಡಿ ಮುನಿಯಪ್ಪ ದೇವಾಲಯದ ಬಳಿಯ ಹಳ್ಳ ಉಕ್ಕಿ ಹರಿತಾ ಇದೆ. ಹಳ್ಳದಲ್ಲಿ ಮಳೆ ನೀರಿನ ಪ್ರವಾಹ ಹೆಚ್ಚಾಗಿದ್ದು ಗ್ರಾಮಸ್ಥರು ಆತಂಕದಲ್ಲಿದ್ದಾರೆ. ದಕ್ಷಿಣ ಕನ್ನಡದ ನೇತ್ರಾವತಿ ನದಿಯಲ್ಲಿ ಮೊಸಳೆಯೊಂದು ಪ್ರತ್ಯಕ್ಷವಾಗಿದೆ. ಬೆಳ್ತಂಗಡಿಯ ಕಲ್ಮಂಜ ಗ್ರಾಮದ ಮೃತ್ಯುಂಜಯ ನದಿ ಹಾಗೂ ನೇತ್ರಾವತಿ ನದಿಗಳ ಸಂಗಮ ಸ್ಥಳದ ಶ್ರೀ ಪಜ್ಜಿರಡ್ಕ ಸದಾಶಿವೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಈ ಮೊಸಳೆ ಪತ್ತೆಯಾಗಿದೆ. ಇನ್ನು ನದಿ ದಡದ ಮರಳಿನ ಮೇಲೆ ವಿಶ್ರಮಿಸುತ್ತಿದ್ದ ವೇಳೆ ಮೊಸಳೆ ಜನರ ಕಣ್ಣಿಗೆ ಬಿದ್ದಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇತ್ತೀಚೆಗೆ ನೇತ್ರಾವತಿ ಹಾಗೂ ಮೃತ್ಯುಂಜಯ ನದಿಗಳಲ್ಲಿ ಅಲ್ಲಲ್ಲಿ ಮೊಸಳೆ ಕಾಣಿಸ್ತಾ ಇರುವುದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಇನ್ನು ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆಯ ಸೂಚನೆ ಹೊರಡಿಸಿದೆ. ಉಡುಪಿಯ ಮಲ್ಪೆ ಬಂದರಿನಲ್ಲಿ ಕಾಲು ಜಾರಿ ನೀರಿಗೆ ಬಿದ್ದಂಥ ಯುವಕನನ್ನ ರಕ್ಷಣೆ ಮಾಡಲಾಗಿದೆ. ಬೋಟುಗಳನ್ನು ಲಂಗರು ಹಾಕುವ ಪ್ರದೇಶದಲ್ಲಿ ಘಟನೆ ನಡೆದಿರುವಂಥದ್ದು. ಹಿನ್ನೀರು ಪ್ರದೇಶದ 2 ಬೋಟುಗಳ ನಡುವಿನ ಇಕ್ಕಟ್ಟಿನಲ್ಲಿ ಯುವಕನೊಬ್ಬ ಕುಸಿದು ಬಿದ್ದಿದ್ದ. ಯುವಕ ಕಾಲು ಜಾರಿ ಬೀಳ್ತಾ ಇದ್ದಂತೆ ಸ್ಥಳಕ್ಕೆ ಧಾವಿಸಿದಂಥ ಈಜುಪಟು ಈಶ್ವರ ಮಲ್ಪೆ ಹರಸಾಹಸ ಪಟ್ಟು ಯುವಕನನ್ನ ಮೇಲಕ್ಕೆತ್ತಿದ್ದಾರೆ. ಈಶ್ವರ ಮಲ್ಪೆ ಮತ್ತು ತಂಡದವರು ಸಾಹಸವನ್ನು ಮೆರೆದು ಯುವಕನನ್ನ ರಕ್ಷಿಸಿ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. उधर पास करो उधर जा उधर तो ऊपर तक कीजिए 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 हां नहीं पास रास्ते चल और इसका घोरे चुपाइन नु ये इधर पाओ मैं ऐसे कर रहे उधर घास पकड़ रहे हैं उधर पास करो.
ಬೆಂಗಳೂರು ಉತ್ತರ ತಾಲೂಕಿನಲ್ಲಿ ಸಾಮೂಹಿಕ ಅತ್ಯಾಚಾರ ನಡೆದಿದೆ. ಕುಡಿದ ಮತ್ತಲ್ಲಿ ಕೋಲ್ಕತ್ತಾ ಮೂಲದ ಮಹಿಳೆ ಮೇಲೆ ಪರಿಚಯಸ್ಥ ಯುವಕರು ಅತ್ಯಾಚಾರ ಎಸಗಿದ ಆರೋಪ ಕೇಳಿಬಂದಿದೆ. ಮನೆಗೆ ನುಗ್ಗಿ ಅತ್ಯಾಚಾರ ಎಸಗಿದ್ದಾರೆ ಅಂತ ಸಂತ್ರಸ್ತ ಮಹಿಳೆ ಮಾದನಾಯಕನಹಳ್ಳಿ ಠಾಣೆಗೆ ದೂರನ್ನ ನೀಡಿದ್ದಾರೆ. ಮನೆಯಲ್ಲಿದ್ದ ಗಂಡಸರ ಕೈಕಾಲು ಕಟ್ಟಿ ಹಾಕಿ ಮಹಿಳೆಯನ್ನ ಬೇರೆ ರೂಮ್ಗೆ ಎಳೆದೊಯ್ದು ಅತ್ಯಾಚಾರ ಮಾಡಲಾಗಿದೆ. ಪ್ರಕರಣ ಸಂಬಂಧ 5 ಮೇಲೆ ಪ್ರಕರಣ ದಾಖಲಾಗಿದೆ. ಕಾರ್ತಿಕ್, ಗ್ಲೇನ್, ಸುಯೋಗ್ ಎಂಬ 3 ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಉಳಿದ 2 ಶೋಧ ಕಾರ್ಯ ನಡೆದಿದೆ. ಜನ ಬಂದುಬಿಟ್ಟು ಅಲ್ಲಿ ಅವರಿಗೆ ಹೆದರಿಸಿ ಬೆದರಿಸಿ ಅದಾದ ನಂತರ ಒಳಗಡೆ ನುಗ್ಗಿಬಿಟ್ಟು ಅಲ್ಲಿರುವಂಥ ಒಬ್ಬರು ಮಹಿಳೆಗೆ ಫಸ್ಟು ಅವ್ರಿಗೆ ಒಂದಿಬ್ಬರಿಗೆ ಕಟ್ಟಿ ಹಾಕ್ತಾರೆ. ಗಂಡಸರು ಇಬ್ಬರು ಇರ್ತಾರೆ, ಅಲ್ಲಿ ಅವರಿಬ್ಬರಿಗೆ ಕಟ್ಟಿ ಹಾಕಿಬಿಟ್ಟು ಅಲ್ಲಿರುವಂಥ ಒಬ್ಬ ಮಹಿಳೆಗೆ ಅವರು ಅಲ್ಲಿ ಇನ್ನೊಂದು ಕೊಠಡಿಯಲ್ಲಿ ತಗೊಂಡು ಹೋಗ್ಬಿಟ್ಟು ಒಬ್ಬರು ಆದಮೇಲೆ ಒಬ್ಬರು ಅವ್ರ ಮೇಲೆ ಫಿಸಿಕಲ್ ಅಸಾಲ್ಟ್ ಮಾಡಿ ಅವ್ರ ಮೇಲೆ ರೇಪ್ ಮಾಡಿದ್ದು ಇದು ಘಟನೆ. ಸೊ ಟೋಟಲ್ 3 ಜನ ಈ ರೀತಿ ಅದನ್ನು ಮಾಡಿದ್ದಾಗಿದೆ. ಅದಾದ ನಂತರ 2 ಹೊರಗಡೆ ಇದ್ದರು. ಈ ಟೋಟಲ್ 5 ಮೆಂಬರ್ಸ್ದು ಇದು ಅವ್ರ ಮೇಲೆ ಒಂದು ಕೇಸ್ ಇದು. ಸೊ ಈ ಕೇಸು ಘಟನೆ ಆದ ನಂತರ ಇಮಿಡಿಯೇಟಾಗಿ ನಮಗೆ 12:39ಗೆ ಕಾಲ್ ಬರುತ್ತೆ. ಕಾಲ್ ಬಂದ ನಂತರ ಇಮಿಡಿಯೇಟಾಗಿ ನಾವೆಲ್ಲ ಧಾವಿಸ್ತೀವಿ. ಎಲ್ಲ ಹಿರಿಯ ಅಧಿಕಾರಿಗಳು ಮಧ್ಯರಾತ್ರಿನೆಲ್ಲ ಹೋಗಿ ಇದನ್ನು ಈ ಪ್ರಕರಣದ ತೀವ್ರತೆಯನ್ನು ತಿಳಿದುಕೊಂಡ್ಬಿಟ್ಟು ಇಮಿಡಿಯೇಟಾಗಿ ನಾವು ಇದನ್ನು ಕೇಸ್ ಆಫ್ ಗ್ಯಾಂಗ್ ರೇಪ್ ಆ್ಯಂಡ್ ಆಲ್ಸೋ ಡೆಕಾಯಿಟಿ ಕೇಸನ್ನು ಕೂಡ ನಾವು ಅದನ್ನು ತಗೊಂಡಿದ್ದೀವಿ. ಇದರಲ್ಲಿರುವಂತಹ 3 ಜನ ಅಕ್ಯೂಸ್ಡ್ಗೆ ನಾವು ಇವಾಗ ಸೆಕ್ಯೂರ್ ಮಾಡಿದ್ದೀವಿ. 3 ಜನ ಅಕ್ಯೂಸ್ಡು. ಆ 3 ಜನ ಅಕ್ಯೂಸ್ಡ್ ಆದ ನಂತರ ಇನ್ನೂ 2 ಮಾತ್ರ ನಮಗೆ ಸಿಗಬೇಕಾಗಿದೆ. ಒಂದು 5 ಜನ ಬಂದುಬಿಟ್ಟು